ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಒಳ್ಳೆ ಅದ್ಭುತವಾದ ಒಂದು ತರಕಾರಿ ಸಾಂಬಾರು ಮಾಡೋಣ. ತರಕಾರಿ ಸಾಂಬಾರಲ್ಲೇ ಸ್ಪೆಷಲ್ ಇರೋದು. ಸೊ ಇದರಲ್ಲಿ ಹಲಸಿನಣ್ಣು ಬೀಜ ಹಾಕಿದ್ದೀನಿ. ಹಲಸಿನಣ್ಣು ಕಾಲ ಮುಗಿಯೋದ್ರೊಳಗಡೆ ನಾವು ಈ ರೀತಿ ಮಾಡಿಕೊಂಡ್ರೆ ತುಂಬ ಬೆನಿಫಿಟ್ ಆಗಿರುತ್ತೆ. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಹಲಸಿನಣ್ಣು ಬೀಜನ ಹಲಸಿನಣ್ಣು ತಿಂದಿರ್ತೀವಲ್ವ, ಅದನ್ನ ಬೀಜ ಬಿಸಾಕೋದು ಬೇಡ. ಈ ರೀತಿ ಮಾಡಿಕೊಂಡ್ರೆ ಹಲವಾರು ಉಪಯೋಗಗಳಿದೆ ನಮಗೆ. ಮೊದಲಿಗೆ ಒಂದು ಕುಕ್ಕರಲ್ಲಿ 1 ಲೀಟ್ರ್ ನೀರಷ್ಟು ಹಾಕಿ ಕುದಿಯೋಕೆ ಇಟ್ಕೊಳ್ಳೋಣ. ಸಾಂಬಾರಿಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಈಗಲೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೀರು ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆಗಲಿ ಅಷ್ಟರೊಳಗಡೆ ನಾವು ಏನು ಹುರಿದಿಟ್ಕೊಂಡಿದ್ದೀವೋ ಅದನ್ನ ಇವಾಗ ಜಜ್ಕೊಳ್ಬೇಕಾಗುತ್ತೆ. ಜಜ್ಕೊಂಡು ಸಿಪ್ಪೆ ನೀಟಾಗಿ ಬಿಡಿಸ್ಬೇಕಾಗುತ್ತೆ. ಈ ರೀತಿ ಹುರ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ, ಸೂಪರ್ ಟೇಸ್ಟಿಯಾಗಿರುತ್ತೆ, ಬೆಣ್ಣೆ ಥರ ಇರುತ್ತೆ. ನಾವು ಈ ಸಾಂಬಾರಲ್ಲಿ ಹಾಕಿದಾಗ ಈ ಬೀಜಗಳು ತುಂಬಾ ಚೆನ್ನಾಗಿರುತ್ತೆ. ಮಿಸ್ ಮಾಡ್ಕೊಂಬಿಡಿ, ಬಿಸಾಕೋಕ್ಕೆ ಹೋಗಬೇಡ. ಹಲವಾರು ಆರೋಗ್ಯದ ಅಂಶಗಳು ಸಹ ಇದರಲ್ಲಿದೆ. ಒಮ್ಮೆ ಈ ರೀತಿ ನೀವು ಹಲಸಿನ ಬೀಜ ಹಾಕಿ ಮಾಡಿಕೊಡಿ, ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾರೆ, ತಂದು ಕೊಡ್ತಾರೆ ಮನೇಲಿ ಇದೇ ರೀತಿ ಮಾಡಿಕೊಡು ಅಂತ. ಅಷ್ಟು ಚೆನ್ನಾಗಿರುತ್ತೆ. ನೀರು ಕುದ್ದಾಗಿದೆ. ಈಗ ನಾನು 150 ಗ್ರಾಮ್ ಅಷ್ಟು ತೊಗರಿಬೇಳೆನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನೀರು ಯಾವಾಗಲೂ ಬಿಸಿ ಆದಮೇಲೆ ತೊಗರಿಬೇಳೆ ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಈ ಹಂತದಲ್ಲಿ ನಾವು ಏನು ಜಜ್ಜಿಟ್ಕೊಂಡಿದ್ದೀವಿ ಹಲಸಿನ ತೊಳೆ ಬೀಜನ ಅದನ್ನು ಸಹ ಹಾಕೋಣ. ಇದ್ರ ಜೊತೆಗೆ 1 ಕಪ್ ತರಕಾರಿನೂ ಸಹ ಹಾಕೋಣ. ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲಾಂದ್ರೂ ಹಾಗೇನೂ ಹಾಕ್ಕೊಂಡು ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೋಣ. ಇದಕ್ಕೆ ಮಸಾಲೆ ಬೇಕಾಗುತ್ತೆ. ನಾವು ಮಸಾಲೆಗೆ ಜಾಸ್ತಿ ಬೇಡ. ಟೊಮೆಟೊ ಒಂದು ದೊಡ್ಡ ತೊಗೊಂಡಿದ್ದೀನಿ. ಸಾಂಬಾರು ಅಂದ್ರೆ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಟ್ಯಾಮ್ರಿನ್ ತೊಗೊಂಡಿದ್ದೀನಿ, ಅಂದರೆ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. 1.5 ಸ್ಪೂನ್ ಮನೇಲಿ ಮಾಡ್ಕೊಂಡಿರ್ತೀವಲ್ವ ಆ ಸಾಂಬಾರು ಪುಡಿ ಸಹ ಸೇರಿಸ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು. ನೈಸಾಗಿ ಆಗಿಬಿಡುತ್ತೆ. ಈ ರೀತಿ ರುಬ್ಬಿ ಹಾಕೊಳ್ಳೋದ್ರಿಂದ ಟೊಮೊಟೊ ನಮಗೆ ಸಿಗಲ್ಲ, ಚೆನ್ನಾಗಿರುತ್ತೆ ಸಾಂಬಾರು ತಿನ್ನೋವಾಗ. ಈ ರೀತಿ ನೀರು ಮತ್ತು ತರಕಾರಿ ಎಲ್ಲ ಸ್ವಲ್ಪ ಕುದ್ದ ಇದೆ. ಈ ಟೈಮಲ್ಲಿ ನಾವು ಈ ರೀತಿ ಮಸಾಲೆ ಸೇರಿಸ್ಕೊಂಡು ವಿಸಿಲ್ಗೆ ಇಟ್ಕೊಂಡ್ರೆ ಆಯಿತು. ಅಷ್ಟು ಚೆನ್ನಾಗಿ ಬೆಂದ್ಬಿಡುತ್ತೆ. ನೀಟಾಗಿ ಕಲಸಿ ಇಡಬೇಕಾಗುತ್ತೆ. ವಿಸಿಲ್ಗೆ ಇಡೋಣ. ಒಂದು 4 ವಿಸಿಲ್ ಇಟ್ಟರೆ ಸಾಕು, ಪರ್ಫೆಕ್ಟಾಗಿ ಎಲ್ಲನೂ ಸಹ ಬೆಂದ್ಬಿಡುತ್ತೆ. ಸೊ 4 ವಿಸಿಲ್ಗೆ ಇಟ್ಕೊಳ್ಳಿ ನೀವು ಸಹ. ಇನ್ನು ಯಾರು ನನ್ನ ಪೇಜ್ನ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕುಕ್ಕರ್ ತಣ್ಣಗಾಗಿದೆ. 4 ವಿಸಿಲ್ ಬಂದಮೇಲೆ ನೋಡಿ ಸಾಂಬಾರು ಪರ್ಫೆಕ್ಟ್ ಅಂತ ಆಗಿದೆ. ಸೊ ಈ ರೀತಿ ಆಗಬೇಕಾಗುತ್ತೆ. ನಮ್ಮ ಕ್ವಾಂಟಿಟಿ ತಕ್ಕಂತೆ ಇನ್ನೂ ಸ್ವಲ್ಪ ನೀರು ಬೇಕಂದರೆ ಹಾಕ್ಕೊಳ್ಬೋದು. ಈ ರೀತಿ ಗಟ್ಟಿಗಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಮುದ್ದೆಗೆ ಮತ್ತು ಚಪಾತಿಗೆಲ್ಲ. ಸೊ ಈಗ ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಚಿಕ್ಕ ಸ್ಪೂನಲ್ಲಿ 4 ಸ್ಪೂನಷ್ಟು ಹಾಕ್ಕೊಳ್ಳಿ. ಒಗ್ಗರಣೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಅಡುಗೆಗಳಲ್ಲೂ. ನಮಗೆ ಅಷ್ಟು ಟೇಸ್ಟ್ ಕೊಡೋದು ಈ ಫೈನಲ್ ನಾವು ಒಗ್ಗರಣೆ ಕೊಡೋದೇ. ಸಾಸಿವೆ 1 ಸ್ಪೂನ್ ಹಾಕ್ಕೊಳ್ಳೋಣ. ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕಬೇಕು. ಇದು ಚೆನ್ನಾಗಿ ಸಿಡಿಬೇಕು. ಹಸಿಯಾಗೆ ಇರೋವಾಗ ಹಾಕ್ಕೊಳ್ಬಾರ್ದು, ಅಷ್ಟು ಟೇಸ್ಟ್ ಕೊಡೋಲ್ಲ. ಸೊ ಸಿಡಿದ್ರೆ ಆ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಟೇಸ್ಟಿ, ಒಂಥರ ಪರಿಮಳ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇಂಗು ಹಾಕೋದು ಬೇಡ, ನಾನು ಸಾಂಬಾರು ಪುಡಿ ಮಾಡೋವಾಗೇ ಸ್ವಲ್ಪ ಹಾಕಿರ್ತೀವಿ ನಾವು. ಸೊ ಇಂಗು ಈ ಹಂತದಲ್ಲಿ ನಾವು ಬಳಸೋದಿಲ್ಲ ಸಾಂಬಾರು ಪುಡಿಯಲ್ಲಿ. ಇಂಗು ನೀವು ಸಾಂಬಾರು ಪುಡಿ ಮಾಡೋವಾಗ ಹಾಕಿಲ್ಲ ಅಂದರೆ ಈ ಟೈಮಲ್ಲಿ ನೀವು ಹಾಕ್ಕೊಳ್ಬೋದು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೊಂದಿಸ್ಕೊಂಡು ಒಂದು ಕುದಿ ಬಂದರೆ ಸಾಕಾಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಮಿಸ್ ಮಾಡ್ಕೊಬೇಡಿ. ಹಲಸಿನಣ್ಣು ಕಾಲ ಮುಗಿಯೋದ್ರೊಳಗಡೆ ಹಲಸಿನಣ್ಣದು ಏನೇನು ಪ್ರಯೋಜನಗಳಿದೆ ಎಲ್ಲನೂ ಉಪಯೋಗಿಸ್ಕೊಳ್ಳಿ. ನೋಡಿ ಬೆಣ್ಣೆ ಥರ ಆಗಿರುತ್ತೆ, ಬಾಯಲ್ಲಿಟ್ಟರೆ ಕರ್ಗೆ ಹೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಅಂತ ತಿಳ್ಕೊಳ್ತಾ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ನಿಮ್ಮ ದಿನ ಶುಭವಾಗಿರಲಿ.